ಯು ಸೋ ಮಚ್ ಸರ್ ನಮ್ಮ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಕ್ಕೆ. ನಾ ಒಪ್ಕೋತೀನಿ, ಇದು ನಾನು ಫಿಲ್ಮ್ ಚೇಂಬರ್ವರೆಗೂ ಬಂದು ತಪ್ಪು ಮಾಡಿದೆ ಅಂತ ನನಗೂ ಅನಿಸ್ತು. ಬಟ್ ನಾನು ಫಸ್ಟ್ ಟೈಮ್ ಕೇಳಿದಾಗ ಅವ್ರು ಉತ್ತರ ಕೊಡ್ತಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಬಟ್ ಈಗ ಒಪ್ಕೊಂಡಿದ್ದಾರೆ ಅವರು. ಥ್ಯಾಂಕ್ ಯು ಸರ್. ನಾನು ನಿಮಗೆ ನಾನು ಪರ್ಮಿಷನ್ ತಗೊಳ್ಳಿ ಅಂತಿಲ್ಲ. ನಾನು ಒಂದು ಈ ಮೂವಿಲಿ ಒಂದು ಪಾರ್ಟ್ ಆಗಿರೋದ್ರಿಂದ ನನಗೊಂದು ಚೂರಾದರೂ ನಾವೇನು ಮಾಡ್ತಿದ್ದೀವಿ ಅನ್ನೋದು ನನಗೂ ಗೊತ್ತಾಗಬೇಕು ಅನ್ನೋದು ಒಂದೇ ನನ್ನ ಪಾಯಿಂಟ್ ಇರೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಒಪ್ಕೊಂಡಿದ್ದೀರಾ. ಈಗ ಮುಂದೆ ಎಲ್ಲ ಅವರು ಹೇಳಿದ್ದಾರೆ. ಥ್ಯಾಂಕ್ ಯು. ಇಲ್ಲ ಸರ್, ಅವ್ರು ಏನೇ ಮಾಡಿದ್ರು ನಾ ಜೊತೆಗೆ ನಿಂತ್ಕೋತೀನಿ. ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕಿತ್ತು. ಸೊ ಈಗ ಒಪ್ಕೊಂಡಿದ್ದಾರೆ, ದಟ್ಸ್ ಫೈನ್. ಇಲ್ಲ ಅದೇ ಅವ್ರ ಕ್ರಿಯೇಟಿವಿಟಿ ಸಪೋರ್ಟ್ ಇರಬೇಕಾಗುತ್ತೆ. ಏನೋ ಹೊರಟಾಗ ಅವ್ರೇನೋ ಮಾಡಕ್ ಹೊರಟಾಗ ಅವ್ರು ಹೇಳೋದಂಗೆ ಜನ ಮುಗ್ಬೇಕು ಅಂದ್ರೆ ಇವತ್ತು ತುಂಬಾ ಕಷ್ಟ ಇದೆ ಸಿನಿಮಾ ರೀಚ್ ಆಗೋದು. ಅವರೆಲ್ಲ ಕ್ರಿಯೇಟಿವಿಟಿ ಹೊರಟಿದ್ದಾರೆ. ಆ ಥರ ಇದ್ದಾಗ ನೀವು ಸಪೋರ್ಟ್ ಮಾಡಿ ಯೋಚನೆ ಮಾಡಿದಾಗ ಸಿನಿಮಾ ಗೆಲ್ಲಬೇಕು ಅನ್ನೋದು ಅಲ್ಟಿಮೇಟ್ಲಿ ಯಾವ ಥರ ವಿಚಾರ ಬಂದಾಗ ಏನು ಯೋಚನೆ ಮಾಡ್ತೀರಾ ಸರ್? ನಾನು ಫಸ್ಟ್ ಟೈಮ್ ಪೋಸ್ಟರ್ ನೋಡಿದಾಗ, ಆರ್ಟಿಸ್ಟ್ ಆಗಿ ನೋಡಿದಾಗ ನಾನು ಸರ್ ತುಂಬ ಚೆನ್ನಾಗಿದೆ, ಇದು ಒಂದು ತುಂಬ ಮೀನಿಂಗ್ ಇದೆ ಈ ಪೋಸ್ಟರ್ಗೆ ಅಂತ ಹೇಳಿದೆ. ಬಟ್ ಈಗ ಎಲ್ಲ ಸಿನಿಮಾ ನೋಡೋರು ಎಲ್ಲರೂ ಆರ್ಟಿಸ್ಟ್ ಆಗಿದ್ದಾರೆ ಅಂತ ನಾವು ಹೇಗೆ ಅನ್ಕೋತೀವಿ ಸರ್? ಕೆಟ್ಟದಾಗ ನೋಡೋರು ಕೆಟ್ಟದಾಗೇ ನೋಡಬೇಕು ಅಂದ್ಕೊಂಡು ಫಿಕ್ಸ್ ಆಗಿ ಹೋಗಿರೋರು ಹಾಗೆ ನೋಡ್ತಾರೆ. ನಾನು ಎಷ್ಟು ಜನರು ಬಾಯಿ ಮುಚ್ಚಿಸ್ಬೋದು. ನಾನು ತುಂಬ ಕಮೆಂಟ್ಸ್ ಬಂತು, ನೀವೇ ಅಲ್ವಾ ಅದು, ಅಷ್ಟು ಬರ್ಗೆಟ್ ಹೋಗಿದ್ಯಾ ನೀನು, ಇಂಥ ಸಿನಿಮಾ ಯಾಕೆ ಮಾಡ್ತಿದ್ಯಾ. ನಾನು ಎಷ್ಟು ಜನಕ್ಕೆ ಹೇಳಿ ಸಿನಿಮಾ ಎಷ್ಟು ಚೆನ್ನಾಗಿ ಬರ್ತಿದೆ ಅನ್ನೋದು ನಮ್ಮ ಪೂರ್ತಿ ಜನರು ಗೊತ್ತಿದೆ. ನಾನು ಅದ್ರ ಬಗ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ನನ್ನ ಸಿನಿಮಾ ನೆಕ್ಸ್ಟ್ ಲೆವೆಲ್ ಬರ್ತಿದೆ, ಅದು ನನಗೆ ಗೊತ್ತು. ಬಟ್ ಈ ಥರ ಪೋಸ್ಟರ್ ಬಂದಾಗ ಅದ್ರ ಜೊತೆ ಅವ್ರು ಕ್ಲಾರಿಟಿ ಕೊಡಬೇಕಿತ್ತು. ಈಗ ನಾನು ಈ ಪೋಸ್ಟರ್ ರಿಲೀಸ್ ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ಯಾಕೆ ಇದೇ ಥರ ಮಾಡ್ತಿದ್ದೀನಿ ಅನ್ನೋದು ಅದ್ರ ಹಿಂದೆ ಒಂದು ಕ್ಲಾರಿಟಿ ಕೊಡ್ತಿದ್ರೆ ಮೇ ಬಿ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ, ನಾವು ಇಲ್ಲಿ ಬರ್ತಾನೂ ಇರಲಿಲ್ಲ ಅನ್ಕೋತೀನಿ. ಮೇ ಬಿ ಅವ್ರು ತೋರಿಸ್ತಾರೆ.